ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಇನ್ಸ್ಪೈರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ಕತೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಕತೆಯನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗ ವಾಸಿಸುತ್ತಿದ್ದ. ಅವನ ಹೆಸರು ಅರ್ಜುನ್. ಅವನ ಕುಟುಂಬ ತುಂಬಾ ಬಡವಾಗಿತ್ತು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು, ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು. ಅರ್ಜುನ್ಗೆ ದೊಡ್ಡ ಕನಸು ಇತ್ತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದು ಅವನು ಬಯಸುತ್ತಿದ್ದ. ಆದರೆ ಹಳ್ಳಿಯ ಜನರು ಅವನನ್ನು ನೋಡಿ ನಗುತ್ತಿದ್ದರು. ನೀನು ಬಡವ, ನಿನ್ನಿಂದ ಏನೂ ಆಗುವುದಿಲ್ಲ, ದೊಡ್ಡ ಕನಸು ಕಾಣುವುದನ್ನು ಬಿಡು. ಈ ಮಾತುಗಳು ಅರ್ಜುನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟವು. ಒಂದು ದಿನ ಅವನಿಗೂ ಅನಿಸಿತು, ಬಹುಶಃ ಅವರು ಹೇಳುವುದೇ ಸತ್ಯವಿರಬಹುದು. ಆದರೆ ಅದೇ ರಾತ್ರಿ ಅವನ ತಾಯಿ ಒಂದು ಮಾತು ಹೇಳಿದರು. ಮಗನೇ, ಜನರು ನಿನ್ನ ಪರಿಸ್ಥಿತಿಯನ್ನು ನೋಡಿ ಮಾತನಾಡುತ್ತಾರೆ, ದೇವರು ನಿನ್ನ ಪರಿಶ್ರಮವನ್ನು ನೋಡಿ ಫಲ ಕೊಡುತ್ತಾನೆ. ಆ ಒಂದು ಮಾತು ಅರ್ಜುನ್ನ ಜೀವನವನ್ನೇ ಬದಲಾಯಿಸಿತು. ಮರುದಿನದಿಂದ ಅವನು ದೂರು ಹೇಳುವುದನ್ನು ಬಿಟ್ಟ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಓದುತ್ತಿದ್ದ. ಸಮಯ ಸಿಕ್ಕಾಗ ಕೆಲಸ ಮಾಡಿ ಕುಟುಂಬಕ್ಕೂ ಸಹಾಯ ಮಾಡುತ್ತಿದ್ದ. ಕೆಲವೊಮ್ಮೆ ಸೋತನು, ಕೆಲವೊಮ್ಮೆ ಅತ್ತನು. ಆದರೆ ಒಂದು ಕೆಲಸ ಮಾತ್ರ ಮಾಡಲಿಲ್ಲ. ಅವನು ಎಂದಿಗೂ ಕೈಬಿಡಲಿಲ್ಲ. ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಒಂದು ದಿನ ಅವನು ದೊಡ್ಡ ಪರೀಕ್ಷೆ ಬರೆದ. ಫಲಿತಾಂಶ ಬಂದ ದಿನ ಅರ್ಜುನ್ ಮೊದಲ ಸ್ಥಾನ ಪಡೆದಿದ್ದ. ಅವನನ್ನು ನಗುತ್ತಿದ್ದ ಜನರೇ ಅವನ ಮನೆಗೆ ಬಂದು ಅಭಿನಂದಿಸುತ್ತಿದ್ದರು. ಆಗ ಅರ್ಜುನ್ ನಗುತ್ತಾ ಹೇಳಿದ, ನನ್ನನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದವರೇ ನನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಿದರು. ಸ್ನೇಹಿತರೆ, ಜೀವನದಲ್ಲಿ ಬಡತನ, ಕಷ್ಟ ಅಥವಾ ಸೋಲು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ನೆನಪಿಡಿ, ಇಂದು ನಿಮ್ಮನ್ನು ಯಾರೂ ನಂಬದೇ ಇರಬಹುದು, ಆದರೆ ನೀವು ನಿಮ್ಮನ್ನು ನಂಬಿದರೆ ಒಂದು ದಿನ ಇಡೀ ಜಗತ್ತೇ ನಿಮ್ಮನ್ನು ನಂಬುತ್ತದೆ. ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸಾಗಿ ಮರಳುತ್ತವೆ. ಆದ್ದರಿಂದ ಕನಸು ಕಾಣಿ, ಕಷ್ಟಪಟ್ಟು ಕೆಲಸ ಮಾಡಿ, ಸೋತರೂ ಮತ್ತೆ ಎದ್ದು ನಿಲ್ಲಿ. ಯಾಕೆಂದರೆ ಕೈ ಬಿಡುವವನು ಇತಿಹಾಸ ಬರೆಯುವುದಿಲ್ಲ, ಪ್ರಯತ್ನ ಮುಂದುವರಿಸುವವನೇ ಇತಿಹಾಸ ಸೃಷ್ಟಿಸುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಕನ್ನಡ ಇನ್ಸ್ಪೈರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.